ಎಲ್ರಿಗೂ ನಮಸ್ಕಾರ. ಕೆಲವು ಜನ ಕೆಲವು ಸಾರಿ ಕೆಲವು ಜಾಗದಲ್ಲಿ ಮಾಡಿರೋ ನಡೆದಿರೋ ಸನ್ನಿವೇಶನ ಸಾಹಸನ ಎಷ್ಟ್ ಸಾರಿ ನೋಡಿದ್ರು ನಗು ತಡಿಯಕ್ಕಾಗಲ್ಲ. ಅದೇ ತರ ಕೆಲವೊಂದು ನಕ್ಕು ನಗಿಸೋ ದೃಶ್ಯಗಳನ್ನ ನಿಮ್ ಮುಂದೆ ಇಡ್ತಾ ಇದ್ದೀನಿ. ನಕ್ಕು ನಲಿಯಿರಿ, ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರೆಯದಿರಿ. ಮಸ್ತು ಹುಮ್ಮಸ್ಸಲ್ಲಿ ಡ್ರಮ್ ಬಜಾಯಿಸ್ತಿರೋ ಈ ವ್ಯಕ್ತಿ ತಲೆಗೆ ಹಾಕೋ ಕೆಲಸ ನೋಡಿದ್ರೆ ಅಯ್ಯ ನೀನೇನ ಮಹಾನ್ ಭಾವನಯ್ಯ ಅಂತೀರ. ಅಂತದ್ ಏನ್ ಮಾಡ್ದ ನೋಡೋಣ ಬನ್ನಿ. ಇವ್ರೆಲ್ಲೂ ಜಾಗ ಇಲ್ದಂಗೆ ಫೋನ್ಗೆ ಚಾರ್ಜ್ ಹಾಕಿ ಡ್ರಮ್ ಮೇಲೆ ಇಟ್ಟವನೆ. ಬಾರ್ಸೋ ಹುಮ್ಮಸ್ಸಲ್ಲಿ ಫೋನ್ ವಿಷಯನೇ ಮರ್ತ್ಬಿಟ್ಟವನೆ. ಬ್ಯಾಂಡ್ ಬಡಿತಾ ಮೊಬೈಲ್ ಬಡ್ದು ಜೀವನೇ ಬಾಡಾಯ್ತು. ಮೊಬೈಲ್ ಆಯ್ತು ಪೀಸು, ಹುಡುಗನ್ ಜೀವನ ಲಾಸು. ಈ ವ್ಯಕ್ತಿ ವಿಡಿಯೋಗಂತ ಗ್ರೀನ್ ಸ್ಕ್ರೀನ್ ಹಾಕಿ ಗೋಲ್ ಸೆಟ್ ಮಾಡವನೆ. ಗುರಿ ಇಟ್ಟು ಹೊಡೆದಿದ್ದೇಟ್ಗೆ ಬಾಲೆ ಕನ್ಫ್ಯೂಸು. ಅದಕ್ ಬಲಿಯಾಗಿದ್ದು ಟಿವಿ. ಗ್ರೌಂಡ್ ಅಲ್ಲಿ ಮಾಡೋ ಸೆಟಪ್ ನ ಮನೇಲಿ ಮಾಡಿದ್ರೆ ಹಿಂಗೆ ಅಲ್ವಾ ಮತ್ತೆ ಆಗೋದು. ವಿಡಿಯೋಗೆ ಮಸ್ತ್ ಮಸಾಲ ಹಾಕಿ ಬ್ಲಾಕ್ ಬಸ್ಟರ್ ಮಾಡಕ್ ಹೋಗಿ ಟಿವಿನೇ ಬ್ಲಾಸ್ಟ್ ಮಾಡ್ದಲ್ಲೋ ಪಾಪಿ. ಅಂಕಲ್ಲು ಆಫೀಸ್ಗೆ ಹೋಗೋ ಜೋಶಲ್ಲಿ ನೆಲದಲ್ಲಿರೋ ನೀರು ಲೆಕ್ಕ ಇಲ್ದಂಗ್ ಹೋದಲ್ಲಯ್ಯ. ಒಳ್ಳೆದಾಗ್ಲಿ, ಹೋಗ್ಬಿಟ್ ಬಾ. ಕೆಲವು ಸಾರಿ ನಾವು ಮಾಡೋ ತರಲೆ ಕೆಲ್ಸಗಳು ನಮ್ಮನ್ನೇ ತಲೆ ತಿರುಗೋ ಹಂಗ್ ಮಾಡ್ತವೆ. ಹಾಗೆ ಸುಮ್ಮನೆ ಗಾರ್ಡನ್ ಅಲ್ಲಿ ನಡ್ಕೊಂತಾ ಬರ್ತಾರೋ ಈ ವ್ಯಕ್ತಿ ಹೋಗ್ತಿರೋನು ಸುಮ್ನೆ ಹೋಗ್ತಾನೆ. ತಾನಾಯ್ತು ತನ್ ಕೆಲ್ಸ ಆಯ್ತು ಅಂತಿರೋ ಸುಮ್ನಿಲ್ದಂಗ್ ಕೆಣಗ್ದ. ಇನ್ನ ಸುಮ್ನಿರುತ್ತಾ ಬಂದ್ ಗುದ್ದಿದೆ ಅಡ್ಗೆ ಹಣ್ಣು ಹಂಗಾತ ಮಲ್ಕೋತು. ಕುದುರೆ ಸವಾರಿ ಮಾಡ್ಬೇಕಂತ ಕುದುರೆ ಹತ್ತಿ ಸುತ್ತಬೇಕಂತ ಯಾರಿಗ ಆಸೆ ಇರಲ್ಲ ಹೇಳಿ. ಇಲ್ಲಿ ಇವ್ರಿಬ್ರಿಗೆ ಆ ಆಸೆ ತೀರ್ತು ನೋಡಿ. ವೆಕೇಶನ್ ಅಲ್ಲಿ ಹಾಯಾಗಿ ಈ ಕುದುರೆ ಮೇಲೆ ಕುತ್ಕೊಂಡು ಎಂಜಾಯ್ ಮಾಡ್ತಾ ಅವ್ರೆ. ಆದ್ರೆ ಅಲ್ಲಿವರೆಗೂ ಎಲ್ಲಾ ಚೆನ್ನಾಗಿತ್ತು. ಸಡನ್ ಆಗಿ ಏನಾಯ್ತೋ ಏನೋ ಇಬ್ರು ಎತ್ತಿದೆ ನೀರ್ಗೆ ಹಾಕ್ಬಿಡದ. 1 ಸೆಕೆಂಡ್ ಅಲ್ಲಿ ಕುದುರೆ ಮೇಲೆ ಇರ್ಬೇಕಾಗಿದ್ದವ್ರು ನೀರಲ್ಲಿ ಮುಳುಗಿದ್ರು. ಅಂತ ಈ ಕುದುರೆಗೆ ಏನಾಯ್ತಪ್ಪ, ಅದು ಮೇಲತ್ತಿ ಇವ್ರನ್ ಕೆಳಗಾಕೈತೆ. ಈ ವಿಡಿಯೋ ಕ್ಲಿಪ್ ಅಲ್ಲಿ ನೋಡಿ ಹಸ್ಬೆಂಡು ವೈಫು ಎಂಜಾಯ್ ಮಾಡಕ್ಕೆ ಗಾಳಿಗಾರವ್ರೆ. ಅನ್ಕೊಳ್ತಿದ್ದು ಸಾಕು, ಪೈಲಟ್ ಮೂರ್ಛೆ ಬಿದ್ದೋದ. ಇನ್ನ ಆ ಆಂಟಿ ಆಕ್ಷನ್ ನೋಡ್ರಿ, ಭಯದಿಂದ ಬಾಯ್ ಬಡ್ಕೋತೈತೆ. ಆದ್ರೆ ಇಲ್ಲಿದೆ ಟ್ವಿಸ್ಟ್. ಹಸ್ಬೆಂಡ್ ಮಾಡ್ದ ಟ್ವಿಸ್ಟ್, ಆಂಟಿ ಅದಕ್ಕೆ ಊಷ್ಟು. ಕೆಲವ್ರಿಗೆ ನಾಯಿಗಳು ಅಂದ್ರೆ ಸಖತ್ ಬಾಯಿಗೆ ಬರುತ್ತೆ. ಎಷ್ಟು ಭಯ ಅಂದ್ರೆ ಅದ್ ಏನೇ ಮಾಡ್ದಿದ್ರು ಇವ್ರೇ ಭಯದಿಂದಾನೆ ಅದನ್ನ ರೋಚಕೆ ಬಿಡಿಸ್ತಿರ್ತಾರೆ. ಇಲ್ಲಿ ನೋಡಿ ಕೂಲಾಗಿ ನಡ್ಕೊಂತಾ ಹೋಗ್ತಿದ್ದ. ಈ ಬಾಯ್ಗೆ ನಾಯಿಗಳು ಅಂದ್ರೆ ಎಲ್ಲಿಲ್ದಿದ್ ಅಭಿಮಾನ. ನಾಯಿ ಕಂಡಿದ ತಕ್ಷಣ ಹೆಂಗ್ ಅಲ್ಲೋಲ ಮಾಡ್ತಾವ್ ನೀವೇ ನೋಡಿ. ಅದೇ ಟೈಮಲ್ಲಿ ಅವನ್ ಭಯ ನೋಡಿ ಡಾಗ್ ಓನರ್ಗೆ ಒಂದ್ ಐಡಿಯಾ ಬಂತು. ಮೊದ್ಲೇ ಭಯದಿಂದ ಇರೋವನ್ನ ಬೊಲೆ ಬಾಯಿಗೆ ಬರ್ಸಿದ್ರು ಪಾಪ. ನಿಜ ನಾಯಿ ಕಚ್ತು ಅಂತ ಕುಯ್ಯಿ ಅಂತ ಕುಣ್ದ. ಏನಮ್ಮ ಮರ್ರಿ ಸೆಟ್ಟಿಂಗಾ. ಕೆಲವು ಸಾರಿ ಪ್ರಾಣಿಗಳು ಅನ್ಕೊಳ್ದೆ ಇರೋಷ್ಟು ಆಶ್ಚರ್ಯ ಪಡಿಸ್ತವೆ. ಇನ್ನು ಕೆಲವು ಸಾರಿ ಮಾಡಬಾರ್ದು ಮಾಡಿ ತಲೆ ಉಲ್ಟಾ ಮಾಡ್ತಾವೆ. ಇಲ್ಲೇನೋ ಪಂಚಾಯತಿ ಅಥವಾ ಮೀಟಿಂಗ್ ನಡೀತಾ ಐತೆ. ಅದೇ ಮೀಟಿಂಗ್ ಅಲ್ಲಿ ಮುಗಿಯುವ ಪೇಪರ್ಸ್ ನ ಮುಂದೆ ಇಟ್ಟಿರ್ತಾರೆ. ಎಲ್ಲಿಂದ ಪ್ರತ್ಯಕ್ಷ ಆಯ್ತೋ ಗೊತ್ತಿಲ್ಲ. ಈ ಮೇಕೆ ಅದ್ರ ಬಾಯಲ್ಲಿ ಪೇಪರ್ ಇಟ್ಕೊಂಡು ಓಡಿದ್ದು. ಅದಕ್ಕೇನ್ ಗೊತ್ತು, ಅದಕ್ಕೇನೋ ತಿನ್ನಕ್ ಸಿಕ್ಕೈತೆ ಅಂತ ಕೊಚ್ಕೊಂಡು ಓಡ್ತಾ ಐತೆ. ಅವಾಗ ಮನೆಯವ್ರ ನೆಮ್ಮದಿ ಹಾಳು ಮಾಡ್ಬೇಕು ಅಂತ ಎಲ್ಲಾ ಮನೆಗಳಲ್ಲೂ ಇಂಥ ಒಬ್ಬ ವ್ಯಕ್ತಿ ಇದ್ದೇ ಇರ್ತಾರೆ ನೋಡಿ. ಅಂತ ದೊಡ್ಡ ಪುಣ್ಯಾತ್ಮ ಏನ್ ಮಾಡ್ದ ಅಂತ ನೀವೇ ನೋಡೋಣ ಬನ್ನಿ. ಈ ತರ್ಲೆ ತಿಮ್ಮ ದೇವ್ರ ತರ ಇರೋ ಗೊಂಬೆನ ತಗೊಬಂದು ಅದನ್ನ ದಾರದ ಜೊತೆ ತಾಳಕ್ ಕಟ್ಟಾಕ್ಬಿಟ್ಟ. ಈ ಪ್ಲಾನ್ ಏನಂದ್ರೆ ಒಳಗಿಂದ ಡೋರ್ ತೆಗೆದ್ರೆ ಈ ಗೊಂಬೆ ರೋಚಕೆದಳ್ಬೇಕು, ನೋಡ್ದವ್ರ ಜೀವ ಜಲ್ ಅನ್ಬೇಕು. ಇಷ್ಟ ಆದ್ರೆ ಇವನ್ ಪ್ಲಾನ್ ಸಕ್ಸಸ್ಫುಲ್. ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ ಬೇಕು ಅಂದ್ರೆ ಏನೋ ಒಂದ್ ಮಾಡ್ಬೇಕು, ಏನಾದ್ರೂ ಹೊಸದಾಗಿ ಮಾಡ್ಬೇಕು, ಅದೇ ರೀತಿ ಫೇಮಸ್ ಆಗ್ಬೇಕು. ಇಲ್ಲಿ ಈ ಹುಡುಗ ಇನ್ಸ್ಟಾಗ್ರಾಮ್ ವಿಡಿಯೋಗೋಸ್ಕರ ಮ್ಯಾಜಿಕ್ ಟ್ರಿಕ್ ಮಾಡ್ತಾವನೆ. ಕ್ಲಾತ್ ಹಿಂದೆ ಇರೋ ವ್ಯಕ್ತಿ ಅನ್ಕೊಂಡಂಗೆನೆ ಮಾಯ ಆಗೋದ. ಇದು ಎಂತ ಮ್ಯಾಜಿಕ್ ರೀ ಅನ್ನೋ ಮಧ್ಯದಲ್ಲೇ ಹುಡುಗ ಹೆಂಗ್ ಮಿಕಾದ ನೋಡಿ. ಬಟ್ಟೆ ಎಸ್ದು ಬೆಚ್ಚಗ್ ಬಚ್ಚಿಕೊಂಡು ಎಷ್ಟ್ ಬಹಿರಂಗವಾಗಿ ಕಾಣ್ತಾವ್ ನೋಡಿ. ಮ್ಯಾಜಿಕ್ ಮಾಡಿ ಎಲ್ರು ಮಂಗ ಮಾಡೋಕ್ ಹೋಗಿ ಅವನೇ ಮಂಗ ಆಗೋದ. ನಮ್ಮವ್ರ ನಿಸ್ಸೀಮ ತಲೆಗೆ ಒಂದು ಅದು ಪದ್ದು ಅನ್ನೋದೇ ಇರಲ್ಲ. ಅದನ್ನ ನಮ್ ಚಾನಲ್ ಅಲ್ಲಿ ನೀವೇ ಎಲ್ರು ಸಖತ್ತಾಗೆ ನೋಡಿದ್ದೀರಿ. ಆದ್ರೆ ಇಲ್ಲಿ ನೋಡ್ರಿ, ಮೊಟ್ಟ ಮೊದಲನೇ ಬಾರಿಗೆ ಮಿಂಚ್ತಾ ಇರೋ ಹೆಲ್ಮೆಟ್. ಸ್ಕೂಟಿ ಮೇಲೆ ಸಾಮಾನ್ ಸಾಗಿಸ್ತಾವ್ರೆ. ಚೂರು ಜಾಗ ಇಲ್ದಂಗೆ ಸಿಕ್ ಪಕ್ಕಿ ಜಾಗದಲ್ಲೆಲ್ಲ ತುಂಬ್ತಾವ್ರೆ. ತಲೆ ಯಾಕೆ ಖಾಲಿ ಬಿಡೋದು, ಹೇಗಿದ್ರು ಹೆಲ್ಮೆಟ್ ಹಾಕೋಬೇಕು ಅಂತ ಹೇಳಿ ಒಂದ್ ಬಿನ್ಗೆ ದಬಾಕ್ಬಿಟ್ಟವ್ರೆ. ಎಂತ ತಲೆನಣ್ಣ ನಿನ್ಗೆ. ಇಲ್ಲಿ ಈ ತುಂಟ ನೋಡ್ರಿ, ಶಿಸ್ತಾಗಿ ಹೋಗ್ತಿರೋ ಅಂಕಲ್ನ ಕರೆದು ಸಹಾಯ ಕೇಳ್ದ. ಸರಿ ಚಿಕ್ಕ ಹುಡ್ಗ ಇಷ್ಟ ಪಾರ ಹೆಂಗ್ ಎತ್ತಾನೆ ಅಂತ ಹೆಲ್ಪ್ ಮಾಡೋಕ್ ಬಂದ. ಮೂಟೆ ಮುಟ್ತಿದ್ದಂಗೆ ಕಿರ್ರ್ ಅಂತ ಕಿರ್ಚ್ಕೊಂಡ್ ಆಚೆ ಹುಡ್ಗ ಬಂದಿದ್ ಏಟ್ಗೆ
ಅಂಕಲ್ಲು ಉಳ್ದಿರೋದೇ ಹೆಚ್ಚು. ಈ ಹುಡುಗರಾಡೋ ಹುಡುಗಾಟಕ್ಕೆ ಅಂಕಲ್ಲು ಬಲಿ. ಏನ್ ಹುಡುಗರು ಏನೋ 2 ನಿಮಿಷಕ್ಕೆ 2 ಲೋಕ ತೋರ್ಸಿದ್ರು. ಈ ವಿಡಿಯೋ ಕ್ಲಿಪ್ ಅಲ್ಲಿ ನೀವ್ ನೋಡ್ರಿ ಇವ್ರಪ್ಪ ಅವ್ರ ಮಗುಂಗೇನೆ ಹೆಂಗ್ ಮಿಕಾ ಮಾಡ್ತಾನೆ ಅಂತ. ಅದ್ರ ಜೊತೆಗೆ ಇವ್ರು ಹಿಂದೆ ಕೂತ್ಕೊಂಡಿರೋ ಈ ಫ್ರೆಂಡು ಕೂಡ ನಾನ್ ರೆಡಿ ಅಂತ ರೆಡಿಯಾಗಿ ಹೋಗ್ತಾವನೆ. ಏನೂ ಹಾಗೇ ಇಲ್ವೇನೋ ಅನ್ನಂಗೆ ಅಚ್ಚುಕಟ್ಟಾಗಿ ಹಿಂದೆ ಕೈ ಹಾಕ್ತಾರೆ. ಆದ್ರೆ ತಂದೆ ಕೈ ಅಲ್ಲ, ಅವನ್ ಫ್ರೆಂಡಿನ ಕೈ. ಆದ್ರೆ ಮಗ ಮಾತ್ರ ಅವ್ರ ಅಪ್ಪನ ಕೈ ಅನ್ಕೊಂಡು ಅಚ್ಚುಕಟ್ಟಾಗಿ ಇಟ್ಕೊಂಡವನೆ. ಹಾಗಾಗಿ ಮಾತಾಡ್ತಾ ಇದ್ದಕ್ಕಿದ್ದಂಗೆ ನೀ ಎದ್ದೋಗ್ಬಿಡದ. ಆದ್ರೆ ಕೈ ಮಾತ್ರ ಅಲ್ಲೇ ಐತೆ. ಅಬ್ಬಬ್ಬ ಬಯುಕಂಗೆ ಎಗ್ರಿ ಆಚೆಗ್ ಬಿದ್ದ. ಇಬ್ರು ಸೇರ್ಕೊಂಡು ಹುಡುಗಂಗೆ ಭಯ ಅಂದ್ರೆ ಏನು ಅಂತ ಡೆಮೋ ಕೊಟ್ಟಂಗಾಯ್ತು. ಮದುವೆ ಮನೆಗಳಲ್ಲಿ ನೋಡ್ತಾನೆ ಇರ್ತೀವಿ, ಸ್ವಲ್ಪ ಜನ ಆನಂದದಿಂದ ಡ್ಯಾನ್ಸ್ ಮಾಡ್ತಾ ಇದ್ರೆ ಇನ್ನೂ ಸ್ವಲ್ಪ ಜನ ಓವರ್ ಎಕ್ಸೈಟ್ ಆಗೋಗಿ ಮೇಲೆ ಕೆಳಗೆ ಬಿದ್ದು ಒಳ್ಳಾಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಇವಾಗ ಬಂದ ನೋಡಿ ತೇರೋ ಬಾಪ್ ಆಯಾ ಅಂತೇಳಿ ಈ ಹುಚ್ಚ ನಾಟಕ್ಕೆ ಮಿತಿನೇ ಇಲ್ದಿರೋ ಹಂಗೆ ಡ್ಯಾನ್ಸ್ ಆಡೋ ಸ್ವಾಮಿ ಅಂದ್ರೆ ಇಲ್ದಿರೋ ಅವತಾರನೆಲ್ಲ ಆಡ್ತಾವನೆ. ಆಡ್ತಾ ಕಂಬ ಮುಂದೆ ಹೋಗಿ ಕಂಬಾನೇ ಆಟ್ಬಿಡದ. ಯಾರ್ಗೇನ್ ಕಮ್ಮಿ ನಾನು ಅಂತೇಳಿ ಒಂದೇ ಸರಿ ಉಲ್ಟಾನೇ ಹಾಕ್ಬಿಡದ. ಅಲ್ಲೇ ಅಣ್ಣ ಜೋಪಾನನಪ್ಪ ತಂದೆ. ಇಲ್ಲಿ ಈ ಹುಡುಗಿ ಗಾರ್ಡನ್ ನಲ್ಲಿ ಮಲ್ಕೊಂಡು ನೇಚರ್ ನ ಎಂಜಾಯ್ ಮಾಡ್ತಿರೋ ಹಾಗೆ ಸುಮ್ಮನೆ ಒಂದು ಸೆಲ್ಫಿ ವಿಡಿಯೋ ತೆಗಿತಾ ಐತೆ. ಅದೇ ಟೈಮ್ ಅಲ್ಲಿ ರಾಂಗ್ ಎಂಟ್ರಿ ಕೊಟ್ಟ ಪಕ್ಷಿ ಪಚಕ್. ಈ ಹುಡುಗಿ ಚಿಲ್ಲಿಂಗ್ ಮೂಮೆಂಟ್ ಗೆ ಚಿಲ್ಲಿನೇ ಇಟ್ಟೋಯ್ತು ಆ ಪಕ್ಷಿ. ಯಾವ್ದೇನೇ ಆದ್ರೂ ಕೆಲವು ಸಾರಿ ನಮ್ ಕ್ಲಾಸ್ ಗಳಲ್ಲಿ ನಡೆಯೋ ಫನ್ನಿ ಮೂಮೆಂಟ್ಸ್ ನ ಮರೆಯಕ್ಕಾಗಲ್ಲ ನೋಡಿ. ಇಲ್ಲಿ ಈ ರಾಜ್ಕುಮಾರ ಮೊಬೈಲ್ ಅಲ್ಲೇ ಮುಳುಗೋಗ್ಬಿಟ್ಟಿದ್ದಾನೆ. ಎಷ್ಟಂದ್ರೆ ಪಕ್ಕದಲ್ಲಿರೋ ಮ್ಯಾಮೂನು ಗಮುಂದಷ್ಟು ಪಕ್ಕದಲ್ಲಿರೋ ಫ್ರೆಂಡ್ಸ್ ಎಲ್ಲ ಬೋಲೆ ನಗಾಡ್ತಾವ್ರೆ. ಆದ್ರೂ ಅಣ್ಣಂಗೆ ಅನುಮಾನನೇ ಬರ್ಲಿಲ್ಲ. ಫೋನ್ ಅಲ್ಲೇನೆ ಡೀಪ್ ಆಗಿ ಫ್ರೈ ಆಗೋಗ್ಬಿಟ್ಟಿದ್ದಾನೆ. ಮೇಡಮ್ ಅಂತೂ ಈರಪ್ಪ ರಾಜ್ಕುಮಾರ ಯಾವಾಗ ಹೇಳ್ತಾನೆ ಸ್ವಲ್ಪ ನೋಡೋಣ ಅಂತ ಕಾಯ್ಕೊಂಡವ್ರೆ. ಅಂತೂ ನಮ್ಮವನ್ ಎದ್ದ ಫುಲ್ ಶಾಕು. ಸ್ಟೇಜ್ ಮೇಲೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಡ್ತಾ ಅವ್ರೆ. ಜನಗಳು ಕೂಗಾಡ್ತಿದ್ದಿ ದೇಟ್ಗೆ ರೊಚ್ಚಿಗಿದ್ದ ಆಂಟಿ ಇನ್ನ ಏನೋ ಬೇಕಲ್ಲ ಅಂತ ಕ್ರೇಜಿಯಾಗಿ ಒಂದು ಪಲ್ಟಿ ಹೊಡೆದ್ ಬಿಡೋದ. ಸ್ಟೇಜ್ ಚಿಕ್ಕುದು ಅಂತ ಮರ್ತೆ ಹೋಗ್ಬಿಟ್ಟೈತೆ ಆಂಟಿ. ಬಿದ್ದಿದ್ ಕವರ್ ಮಾಡ್ಬೇಕು ಅಂತ ಬಲೆ ಪ್ರಯತ್ನ ಪಡ್ತಾ ಐತೆ. ನೋಡ್ತಿದ್ರೆ ಇದು ಡ್ಯಾನ್ಸ್ ಮಾಡ್ತಿದ್ದಂಗಿಲ್ಲ, ಒಲಿಂಪಿಕ್ಸ್ ಗೆ ಪ್ರಾಕ್ಟೀಸ್ ಮಾಡ್ತಿದ್ದಂಗೈತೆ. ಯಾವ್ದಾನ ಫಂಕ್ಷನ್ಸ್ ಅಥವಾ ಈವೆಂಟ್ಸ್ ನಡೆಯುವಾಗ ಎಂದೂ ನೋಡದ ಅಪ್ರತಿಮ ಪ್ರತಿಭೆ ಆಚೆ ಬರುತ್ತೆ. ಅದೇ ಗುಂಪಿಗೆ ಸೇರ್ದ ಈ ವ್ಯಕ್ತಿ ನನ್ಗೇನಾದ್ರೂ ಹೂಮಸ್ ಬಂದ್ರೆ ನನ್ಗೆ ಯಾರು ಏನು ತಡಿಯಕ್ಕೆ ಆಗಲ್ಲ ಅಂತೇಳಿ ವಿಚಿತ್ರವಾಗಿ ಅಲ್ಲೋಲ ಮಾಡಕ್ ಬಿಡ್ತಾವನೆ. ನೀವ್ ಇಂಥ ಡ್ಯಾನ್ಸ್ ಗೆ ಎಂತ ನೇಮ್ ಕೊಡ್ತೀರಾ ಅಂತ ಸ್ವಲ್ಪ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಕೆಲವೊಂದ್ ಮಕ್ಳು ಕೆಲವು ಸಾರಿ ಕೆಲವು ಕೆಲಸ ಮಾಡಿ ಕೆಲವು ಜನಗಳನ್ನ ಆಶ್ಚರ್ಯ ಪಡಿಸ್ತಾ ಇರ್ತಾರೆ. ಅದೇ ರೀತಿ ಇಲ್ಲೊಂದ್ ಪಾಪು ಅವ್ರಮ್ಮ ಹತ್ರ ಇರೋ ಕೈ ತುತ್ನ ತಿನ್ನಕ್ ಹೋಗೈತೆ. ಅಷ್ಟ್ರಲ್ಲಿ ನಂದೆಲ್ಲಿ ಇಡ್ಲಿ ನಂದ ಗೋಪಾಲ ಅನ್ನಂಗೆ ಬಂದು ಬಾಯಕ್ಕೆ ಬಿಡದ. ಆದ್ರೆ ಪಾಕಡ ಪಾಪು ಬಿಟ್ಟನ ಬಿಡುತ್ತಾ ಬಡ್ದು ಬಾಯಿಗೆ ಹಾಕೋಬಿಡ್ತು. ಕೆಲವೊಂದಷ್ಟು ಜನ ಏನೋ ಅಡ್ವೆಂಚರ್ ಆಗಿ ಮಾಡ್ಬೇಕು ಅಂತೇಳಿ ಏನೋ ಮಾಡಕ್ ಹೋಗಿ ಅದೇನೋ ಆಗಿ ಕೊನೆ ಲಾಸ್ಟ್ಗೆ ನಮ್ಮಂತ ವಿಡಿಯೋಗಳಿಗೆ ಬಲಿ ಆಗ್ತಾರೆ. ಅದೇ ರೀತಿ ಈ ಸ್ಟಂಟ್ ರಾಜ ನೋಡ್ರಿ, ಊರಲ್ಲೆಲ್ಲೂ ಜಾಗ ಇಲ್ಲ ಅಂತ ಕೌಂಟರ್ ಮುಂದೆ ಬಂದು ಸ್ಟಂಟ್ ಹೊಡಿತಾವನೆ. 2 ಕೈಯಲ್ಲಿ ದೇಹ ಪೂರ್ತಿ ಎತ್ತಬೇಕು ಅನ್ನೋ ಸಾಹಸಕ್ಕೆ ಬ್ರೇಕ್ ಬಿದ್ದು ಬುಳ್ಳೆ ಹೊಡ್ಕೊಳ್ಳೋ ಏಟಿಗೆ ಮಾನಿಟರ್ನು ಹೊಡೆದಾಕ್ಬಿಟ್ಟ. ಈ ಲಾಕ್ ಡೌನ್ ಇದ್ದಾಗ ಆ ಕಾರಣದಿಂದಾಗಿ ಎಷ್ಟೋ ನಾಳ ಮಹಾರಾಜರು ರಾಣಿಯರು ಮನೇಲೇನೆ ತಯಾರಾಗ್ಬಿಟ್ಟಿದ್ದಾರೆ ನೋಡಿ. ಸ್ವಲ್ಪ ಜನ ಅಡ್ಗೆ ಮಾತ್ರ ಅಲ್ಲ ಅದನ್ನ ಸ್ಟೈಲ್ ಆಗಿ ಮಾಡ್ಬೇಕು ಅಂತಾನೆ ನೋಡ್ತಿರ್ತಾರೆ. ಈ ನೂಡಲ್ಸ್ ನಾರಾಯಣ ಸ್ಟೈಲ್ ಆಗಿ ಪ್ಯಾಕೆಟ್ ಇಂದ ಕುಕ್ಕರ್ ಗೆ ದಿಕ್ ತೋರ್ಸಕ್ ಹೋದ. ಸ್ಟೈಲ್ ಸ್ವಲ್ಪ ಉಲ್ಟಾ ಹೊಡಿತು. ಕುಕ್ಕರ್ ಅಲ್ಲಿ ಇರ್ಬೇಕಾಗಿದ್ದು ಸ್ವಲ್ಪ ದಿಕ್ ತಪ್ಪಿ ನೆಲದ ಪಾಲಾಯ್ತು. ಸ್ಟೈಲ್ ಹೋಗಿ ಐಲ್ ಆಯ್ತು. ಮತ್ತೆ ಇಲ್ಲಿ ಈ ಹುಡುಗಿ ಮಾಡ್ತಿರೋದ್ ನೋಡಿದ್ರೆ ಒಂದ್ ಹೇಳ್ತೀರಾ, ಟಿಕ್ ಟಾಕ್ ಅಥವಾ ರೀಲ್ಸ್ ಹುಚ್ಚು ಹೆಚ್ಚಾದ್ರೆ ಹಿಂಗೆ ಇರುತ್ತೆ ಅಂತ. ಅವನ ಅಜ್ಜಿ ಆ ಹುಡುಗಿ ಆ ಗೂಳಿಗೆ ಹೆಂಗ್ ರೊಚ್ಚಿಗೆ ಬುರ್ಸ್ಕೊಂಡ್ ಕುಣಿತಾ ಐತೆ ಅಂತ ನೋಡಿ. ಅದು ಒಂದ್ಸತಿ ಗುಮ್ಮುದ್ರು ನಿಲ್ತಿಲ್ಲ, ಕಟ್ ಆಗೈತೆ ಅನ್ನೋ ಭರವಸೆಯಲ್ಲಿ ಆಡ್ತಾ ಹೋಗ್ತಾ ಐತೆ ಈ ಹುಡುಗಿ. ಒಂಚೂರು ಏನಾದ್ರೂ ಆ ಕಡೆ ಈ ಕಡೆ ಆದ್ರೆ ಹೆಂಗೆ ಶಿವ ಗತಿ. ಈ ವಿಡಿಯೋನ ಕೊನೆವರೆಗೂ ನೋಡಿದೀರಾ ಅಂತ ಭಾವಿಸ್ತೀನಿ. ಪ್ಲೀಸ್ ಎಲ್ರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಇದೇ ರೀತಿ ಇನ್ನಷ್ಟು ವಿಡಿಯೋ ನಮ್ ಚಾನಲ್ ನಲ್ಲಿ ಇದಾವೆ, ದಯವಿಟ್ಟು ಒಂದ್ಸರಿ ಭೇಟಿ ಕೊಡಿ. ಧನ್ಯವಾದಗಳು.